ಹುಡುಗರು ಕರ್ಕೊಂಡೋಗಿ ಏನೋ ಮಾಡಿಬಿಟ್ಟಿದ್ದಾರೆ ಸರ್. ಅವ್ನು ಅಂಥ ಹುಡುಗ ಅಲ್ಲ ಒಳ್ಳೇದಕ್ಕೆ ನಡೆಸೋನು. ಅವ್ನಿಗೆ ಯಾರಿಗೆ ಕೆಟ್ಟದ್ದು ಬಯಸೋನಲ್ಲ. ಅವ್ನಿಗೆ ಯಾವ ಮಾತಿಗಾಗಲಿ ಅವ್ನಿಗೆ ಕರಿಯೋರು ಬಾರೋ ನೀನು ಒಳ್ಳೇದು ಹೇಳ್ತೀಯ ಅಂತ ಅವ್ನಿಗೆ ಕರ್ಕೊಂಡೋಗಿ ಏನೋ ಮಾಡಿಬಿಟ್ಟಿದ್ದಾರೆ. ಇವ್ರು ಬೇಕಂತನೇ ಮಾಡಿರೋದು ಸರ್. ಈ ಹುಡುಗರು ಯಾರ ಕರ್ಕೊಂಡೋಗಿ ಬೇಕಂತನೇ ಮಾಡಿರೋದು. ಅವನಿಗೆ ಬಿಟ್ಟರೆ ನಮಗೆ ಯಾರೂ ಇಲ್ಲ. ಒಬ್ಬನೇ ಮಗ, 3 ಜನ ಹೆಣ್ಮಕ್ಳು ನನಗೆ. ಅವನು ಓದಿ ಎಲ್ಲ ಕೆಲಸ ಬರೋವಾಗ ಹೋಗಿ ಬಾರೋ ನಾನು ಬರೋಲ್ಲ ಅಂತ ಬಿಟ್ಟರೆ ನಾನು ಬಿಡ್ತಾ ಇಲ್ಲ ಕಣಮ್ಮ. ನನ್ನ ಫ್ರೆಂಡ್ಶಿಪ್ಪು ಬಾ ಅಂತ ಬೆನ್ನು ಹತ್ಕೊಂಡಿದ್ದಾರೆ ಅಂತಾನೆ. ಅವ್ರಿಗೆ ನ್ಯಾಯ ಕೊಡ್ತೀನಿ ಸರ್. ನಮಗೆ ಯಾರೂ ಇಲ್ಲ ಸರ್. ನಾವು ತುಂಬ ಬಡವರು. ಅದೇ ಅವ್ರ ಫ್ರೆಂಡ್ ಕರಿತಾ ಇದ್ದಾನೆ, ಬಾ ನನ್ನ ಫ್ರೆಂಡ್ ಕರಿತಾ ಇದ್ದಾನೆ ಅಂತ ಹೋಗಿದ್ದವನು. ಕರ್ಕೊಂಡು ಮನೆಗಿಂದ ಕರ್ಕೊಂಡು ಹೋಗಿದ್ದಾನೆ. ಹೋಗಿ ಬರ್ತೀನಮ್ಮ ಯಾರಂತಾನೆ ಗೊತ್ತಿಲ್ಲ ಸರ್. ನನಗೆ ಗೃಹಪ್ರವೇಶ ಐತೆ, ಮನೆಗೆ ಓಪನಿಗೆ ಹೋಗಿಲ್ಲ. ನಾವು ಹೋಗ್ತಾ ಇದ್ದೀವಿ ಅಮ್ಮ, ನನಗೆ ಕರಿತಾ ಇದ್ದಾರೆ, ಬಿಡ್ದಂಗೆ ಕರಿತಾ ಇದ್ದಾರೆ, ಹೋಗಿ ಬರ್ತೀನಿ ಅಂತ ಅವರಪ್ಪ 50 ರೂಪಾಯಿ ಕೊಡ್ತು ಜೋಬಿಗೆ ತಗೊಂಡೋಗೋ ಖರ್ಚಿಗೆ ಅಂತ. ಇಷ್ಟೇ ಸರ್ ನಡೆದಿದ್ದು. ನಮಗೇನೂ ಗೊತ್ತಿಲ್ಲ ಸರ್. ಯಾರ್ದಂತನೂ ಗೊತ್ತಿಲ್ಲ ಸರ್. ಗೃಹಪ್ರವೇಶ ಆಗಿತ್ತು, ಕರಿತಾ ಇದ್ದಾರೆ. ನೆನ್ನೆ ಹೋಗಿಲ್ಲ, ನಾನು ಇವತ್ತು ಹೋಗ್ತಾ ಇದ್ದೀನಿ ಅಂತ ಹೋಗಿದ್ದ ಸರ್ ನನಗೆ ಹೇಳಿ. ಹುಡುಗರು ಬಿಡ್ತಾ ಇಲ್ಲ ನನಗೆ. ಕರ್ಕೊಂಡೋಗಿ 2 ಹುಡುಗರು ಈ ಥರ ಏನೋ ಮಾಡಿಸಿ ಸಾಯಿಸಿರೋ ಸರ್. ಅಂಥ ಹುಡುಗರಲ್ಲ ಅವರು. ಅವ್ರು ಕರ್ಕೊಂಡೋಗಿ ಅವ್ನಿಗೆ ಏನೋ ಮಾಡಿಸಿ ಹಾಕಿರೋದು. ಅವ್ನಿಗೆ ಬೇಕಂತಾನೆ ಏನೋ ಮಾಡಿಲ್ಲ. ಹೊಡೆದು ಕೈಯಲ್ಲಿ ಏನೋ ಇದೆಯಲ್ಲಿ ಕೆರೆಯಲ್ಲಿ ಹಾಕ್ಬಿಟ್ರೆ ಏನೋ ಅವನಿಗೆ. ನನಗೆ ನ್ಯಾಯ ಕೊಡ್ತೀರಿ ಸರ್. ನಮಗೆ ನನ್ನ ಹೆಸರು ಪುಷ್ಪ ಅಂತ. ರಾತ್ರಿ ನಡೆದಂಥ ಘಟನೆಯಲ್ಲಿ 2 ಯುವಕರು ಕೃಷಿ ಹೊಂಡಕ್ಕೆ ಬಿದ್ದು ತೀರ್ಕೊಂಡಿದ್ದಾರೆ. ಕೃಷಿ ಹೊಂಡನ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ, ಸರ್ಕಾರ ಯಾವ ರೀತಿ ಅನುದಾನ ಮಾಡಿದೆ ಅನ್ನೋದು ಸರ್ಕಾರಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ಆಗಿದೆ. ಇದು ಒಂದು ಕೃಷಿ ಹೊಂಡನ ಇಷ್ಟೇ ನಿರ್ಮಾಣ ಮಾಡಬೇಕು, ಇಷ್ಟೇ ಅಗಲ ಇರಬೇಕು, ಇಷ್ಟೇ ಆಳ ಇರಬೇಕು, ಈ ರೀತಿ ಒಂದು ಮೆಜರ್ಮೆಂಟ್ ಇರಬೇಕು ಅನ್ನೋದು ಒಂದು ಗೌರ್ಮೆಂಟಲ್ಲಿ ಇರ್ತಕ್ಕಂಥ ನಿಬಂಧನೆಗಳು ಯಾವುದೂ ಕೂಡ ಅಲ್ಲಿ ಮಾಡಿಲ್ಲ. ಆ ರೀತಿಯಾಗಿರೋದ್ರಿಂದ ಈ ಘಟನೆ ಸಂಭವಿಸಿದೆ. ಹಾಗೆಯೇ ಅಲ್ಲಿ 8 ಜನ ಯುವಕರು ಆ ರಾತ್ರಿ 1 ಗಂಟೆ 2 ಗಂಟೆ ರಾತ್ರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು ಅನ್ನೋದು ಯಾರಿಗೂ ಮಾಹಿತಿ ಇಲ್ಲ. ಹಾಗಾಗಿ ಇಲ್ಲಿ ಕೊಲೆ ನಡೆದಿದೆಯೋ ಅಥವಾ ಕುತ್ತಿಗೆ ಈಚಿಗೆ ಅವರನ್ನು ಒಳಗಾಕಿದಾರೋ ಅಥವಾ ಇವರ ಸ್ನೇಹಿತರು ಆಟ ಆಡ್ತಾ ಹೋಗಿ ಬಿದ್ದಿದ್ದಾರೋ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಯಾವುದೇ ಮಾಹಿತಿ ಇಲ್ಲ ನಮಗೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಉಳಿದಂಥ 9 ಜನಕ್ಕೆ ತನಿಖೆಗೊಳಪಡಿಸಿ ಪೊಲೀಸ್ ಇಲಾಖೆ ಇದನ್ನು ಸತ್ಯಾಸತ್ಯತೆಯನ್ನು ಹೊರಗೆ ತರಬೇಕು ಅಂತಂದೇಳಿ ನಾನು ಗ್ರಾಮದ ವತಿಯಿಂದ ಒತ್ತಾಯಿಸ್ತೇನೆ. ಅಲ್ಲಿ ಊಟ ಏನು ಅರೇಂಜ್ ಮಾಡಿಲ್ಲ ಸರ್. ಅಲ್ಲಿ ಆ ಥರದ್ದೇನು ನಮಗೆ ಸಿಂಟಮ್ಸ್ಗಳು ಇಲ್ಲ. ಪಾರ್ಟಿ ಏನಿಲ್ಲ ಸರ್. ಅಲ್ಲಿ ಆ ಥರದ್ದೇನು ಸಿಂಟಮ್ಸ್ ಕಂಡಿಲ್ಲ. ನೈಟು ಇವರು ವೈವಾಕಿ ಹುಡುಗರು ಬ್ಯಾಚ್ ಮಾತಾಡ್ಕೊತ ಹೋಗೋವಂಥ ಒಂದು ಅಭ್ಯಾಸ ಇರುತ್ತೆ. ಹೋಗಿರ್ಬೋದು ಅಂತಂದೇಳಿ ಅವ್ರ ತಂದೆಯವರು ಕೂಡ ಅದಕ್ಕೆ ಹೆಚ್ಚಿಗಾಗಿ ಗಮನ ಕೊಟ್ಟಿಲ್ಲ. ಫ್ರೆಂಡ್ಸ್ಗಳು ಮಾತಾಡ್ಕೊಂಬರ್ತಾರೆ ಬಿಡು ಅಂತ. ಇವ್ರು ಯಾವಾಗ ಬೋರು 3 ಗಂಟೆಗೆ, ನಮ್ಮಲ್ಲೆಲ್ಲ 3 ಗಂಟೆ ರಾತ್ರಿ ಕರೆಂಟ್ ಬರುತ್ತೆ, ಬೋರ್ ಸ್ಟಾರ್ಟ್ ಮಾಡೋದಕ್ಕೆ ಶುಂಠಿಗೆ ಅಂತ ಹೋಗಿದ್ದಾರೆ. ಅವಾಗ ಇವ್ರು ಗಾಬರಿ ಆಗಿರೋದು ನೋಡಿ ಯಾಕಪ್ಪ ಏನಾಯಿತು ಅಂದಾಗ ಈ ರೀತಿ ಮತ್ತು ಗೌತಮು ಮತ್ತು ಚಿರಂಜೀವಿ ಇಬ್ಬರು ನೀರಿಗೆ ಬಿದ್ದುಬಿಟ್ಟಿದ್ದಾರೆ ಅಂತೇಳಿ ಇವ್ರು ಗಾಬರಿಯಿಂದ ಓಡೋಗಲ್ಲಿ ನೋಡಿದ್ದಾರೆ. ಅಲ್ಲಿ ಕಂಡಿಲ್ಲ. ಮತ್ತು ಅವರು ಅಳ್ತಾ ಊರಿಗೆ ಬಂದು ನಮಗೆಲ್ಲ ವಿಷಯ ತಿಳಿಸಿದಾಗ ನಾವೆಲ್ಲ ಅಲ್ಲಿ ಗ್ರಾಮಸ್ಥರು ಹೋದ್ವಿ. ತಕ್ಷಣ ಆಂಬ್ಯುಲೆನ್ಸು ಮತ್ತು ಫೈರ್ ಇಂಜಿನು, ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಬಂದು ಸಹಕಾರದಿಂದ ಹುಡುಗರು ಎಲ್ಲ ಅವರು ಒಟ್ಟು ಕಾಲೇಜ್ ಫ್ರೆಂಡ್ಸು ಅನ್ನೋದು ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಂಥ ಮಾಹಿತಿ. ಗಿರೀಶ್ ನಾಯಕ್ ಅಂತೇಳಿ ಸರ್.